ಎಂದು ಹೇಳಲ್ಪಡುತ್ತದೆ. ಅದು ಕೇವಲ ಪ್ರತೀತಿ ಮಾತ್ರ ಸತ್ತ ಪ್ರಾತಿಭಾಸ ಇರುವುದಲ್ಲದು. ಪ್ರತೀತಿ ಬರೇ ತೋರುದು. ಹಗ್ಗದೊಳಗೆ ಹಾವು ತೋರ್ಯದಂದ್ರೇನು? ಹಗ್ಗೇನರ ವಿಷಾರಿ ಆಗ್ಯದೇನು? ಇಲ್ಲ. ಶುಕ್ತಿಯಲ್ಲಿ ರಜತ್ ತೋರ್ಯದಂದ್ರೆ ಯಾರಿಗಾರ ಸಿಕ್ಕದೇನದು? ಇಲ್ಲ. ಇನ್ನು ಮರುಭೂಮಿಯಲ್ಲಿ ಬಿಸಿಲಾಗ ಜಳ ಹೊಳಿ ಹರಿದಂಗೆ ಹರಿತದದು. ಎಲ್ಲರೇ ಭೂಮಿ ತೋದದೇನು? ಇಲ್ಲ. ಯಾಕ? ಅದು ಇಲ್ಲೇ ಇಲ್ಲ, ಕೇವಲ ತೋರಿಕೆ. ಇನ್ನ ಸ್ಥೂಲಾವಿದ್ಯೆಯ ಕಾರ್ಯವಾದ ರಜತ ಮೊದಲಾದ ಪದಾರ್ಥಗಳು ತೋರಿಕೆ ಮಾತ್ರವಾಗಿಯೇ ಇರುತ್ತವೆ. ಆದ್ದರಿಂದ ಅವು ಪ್ರಾತಿಭಾಷಿಕ ಸತ್ತ ಇರುತ್ತವೆ. ಆ ಸ್ಥೂಲಾವಿದ್ಯೆ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿಪ್ಪ, 285. ಇದ್ರ ಒಂದು ನೋಟ್ ಮಾಗಿಲ್ ನೋಡ್ರಿಪ್ಪ ಅವ್ರ. ನಿಮ್ಗೆ ಕೇಳಿಸ್ತದಿಲ್ಲ ಅವಾಜ? ಕೇಳಿಸ್ಲಕತ್ತಾರಪ್ಪ, ಗೊರ್ ಮಾಡ್ಲಕತ್ತಾವ. ಅವ್ರು ಮ್ಯೂಟೇ ಮಾಡಲಾಗ್ಯಾರ. ಆಗಳ ಬಿ ಹೇಳಿದ್ರಿ. ವಿಕ್ಷೇಪ ಮಾಡ್ತಾವ, ಮ್ಯೂಟ್ ಮಾಡ್ರಿಪ್ಪ ದಯವಿಟ್ಟು. 285 ಟಿಪ್ಪಣಿ ನೋಡ್ರಿ ಏನ್ ಹೇಳ್ತಾರೆ ಪಂಡಿತ್ ಪಿತಾಂಬರ್ಜಿ ಅವರು. ಎದ್ರ ಮ್ಯಾಗ ಬಂದದದು? ಸ್ಥೂಲಾವಿದ್ಯೆ ಮ್ಯಾಗ ಬಂದದ ನೋಡ್ರಿ. ಹೌದ್ರಿಪ್ಪ, ಅವ್ರ ಏನ ಮ್ಯೂಟೇ ಮಾಡಿಲ್ರಿ ಗುರುಗಳ. ಅವ್ರಿಗೆ ಬರ್ತದಿಲ್ಲ, ಯಾರಿಗೂ ಶಿವಾಯನ್ಮ ಇರ್ಲಿ, ಮತ್ತೆ ಏನ್ ಮಾಡೋದು? ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ನೋಡ್ರಿ ಏನಂತಾರೆ, ಘಟವೇ ಮೊದಲಾದ ಜಡ ಪದಾರ್ಥಗಳ ಉಪಹಿತವಾಗಿರುವ ಚೇತನವನ್ನು ಆವರಣ ಮಾಡಿ, ಅಂದ್ರೆ ಮುಚ್ಚಿರುವಂತ ಯಾವ ಅವಿದ್ಯೆ ಇರುವುದು ಅದು ಸ್ಥೂಲಾವಿದ್ಯೆ ಎಂದು ಹೇಳಲ್ಪಡುತ್ತದೆ. ನೋಡ್ರಿ ನಂತರ, ಘಟವೇ ಮೊದಲಾದ ಜಡ ಪದಾರ್ಥಗಳ ಉಪಹಿತವಾಗಿರುವ ಚೇತನವನ್ನು, ಅವು ಇರಬೇಕಾದ್ರೆ ಚೇತನವನ್ನು ಆಶ್ರಯ ಮಾಡಿಕೊಂಡದವು. ಆ ಉಪಹಿತ ಚೇತನವನ್ನು ಆವರಣ ಮಾಡಿ, ಸ್ಥೂಲಾವಿದ್ಯೆ ಯಾವ್ದಕ್ಕೆ ಆವರಣ ಮಾಡ್ಯದಪ್ಪ ಅಂತ ಕೇಳಿದ್ರೆ ಘಟಾವಚ್ಛಿನ್ನ ವಿಷಯಾವಚ್ಛಿನ್ನ ಚೇತನಕ್ಕೆ ಆವರಣ ಮಾಡ್ತದೆ ವಿನ ಸ್ಥೂಲಾವಿದ್ಯೆ ಯಾವುದನ್ನ ಆವರಣ ಮಾಡ್ತದ್ರಿ? ಸ್ಥೂಲಾವಿದ್ಯಾ ಅಂತ ಎದಕ್ಕಂತಾರ? ಮೂಲಾವಿದ್ಯಾ ಅಂತ ಎದಕ್ಕಂತಾರ? ಅಪ್ಪರ ನಾಮ ವಸ್ತುವನ್ನು, ನಾಮ ರೂಪವನ್ನು ಮರೆ ಮಾಡಿದ್ದು ಸ್ಥೂಲ ವಸ್ತು. ಸ್ವಸ್ವರೂಪ ಅಚ್ಛಾದಕ ಮೂಲಾವಿದ್ಯೆ. ವಿಷಯಾವಚ್ಛಿನ್ನ ಚೇತನವನ್ನ ಅಚ್ಛಾದಕ ಸ್ಥೂಲಾವಿದ್ಯಾ, ಸ್ವಸ್ವರೂಪ ಅಚ್ಛಾದಕ ಮೂಲಾವಿದ್ಯಾ. ಪದಾರ್ಥಗಳಿಗೆ ಎಂದೂ ಮುಚ್ಚಲಿಕ್ಕೆ ಹೋಗಂಗಿಲ್ರಿ ಅಮ್ಮ. ಅದು ಆ ಪದಾರ್ಥಗಳು ಸ್ವರೂಪತ ಕುಡ್ಡದವು. ಕುಡ್ಡರ ಕಣ್ಣು ಮುಚ್ಚೋದೇನು ಪ್ರಯೋಜನ ಇಲ್ಲ. ಯಾರಿಗೆ ಕಣ್ಣವು ಅವ್ರಿಗೆ ಮುಚ್ತಾರ, ಚೇತನಕ್ಕೆ ಮಾತ್ರ ಕಣ್ಣದವು. ಸ್ಥೂಲಾವಿದ್ಯೆ ಎದಕ್ಕೆ ಕರಿಬೇಕಪ್ಪ ಅಂದ್ರೆ ವಿಷಯಾವಚ್ಛಿನ್ನ ಚೇತನ ಆಚ್ಛಾದಕ. ಮೂಲಾವಿದ್ಯಾ ಎದಕ್ಕೆ ಅನ್ನಬೇಕಪ್ಪ ಅಂತ ಕೇಳಿದ್ರೆ ಸ್ವಸ್ವರೂಪ ಆಚ್ಛಾದಕ. ನಮ್ಮ ಸ್ವಸ್ವರೂಪವನ್ನ ಆಚ್ಛಾದನ ಮಾಡೋದಕ್ಕೆ ಮೂಲಾವಿದ್ಯೆ ಅಂತಾರ್ರಿ. ಘಟವೇ ಮೊದಲಾದ, ನೋಡ್ರಿ ಇಲ್ಲಿ ಕೊಟ್ಟಾರ ನೋಡ್ರಿ, ಘಟವೇ ಮೊದಲಾದ ಜಡ ಪದಾರ್ಥಗಳ ಉಪಹಿತವಾಗಿರುವ ಚೇತನವನ್ನು ಆವರಣ ಮಾಡಿರುವಂಥ ಯಾವ ಅವಿದ್ಯೆ ಇರುವುದು ಅದು ಸ್ಥೂಲಾವಿದ್ಯೆ ಎಂದು ಹೇಳಲ್ಪಡುತ್ತದೆ. ಇದಕ್ಕೆ ಅವಸ್ಥಾ ಅಜ್ಞಾನವೆಂತಲೂ ಮತ್ತು ಸಾದಿ ದೋಷವುಳ್ಳ ಅವಿದ್ಯಾ ಎಂತಲೂ ಕೂಡ ಹೇಳುತ್ತಾರೆ.
ಆ ತೂಲಾ ವಿದ್ಯೆಯು ಅಂಶಭೇದದಿಂದ ಅನೇಕ ಪ್ರಕಾರವಾಗಿರುತ್ತದೆ. ತೂಲಾ ವಿದ್ಯಾ ಹೆಂಗದಪ್ಪ ಅಂತ ಕೇಳಿದ್ರೆ ಅಂಶಭೇದದಿಂದ ಅನೇಕದರಿದು. ಈಗ ಅಂಗಡಿ ಮುಂದೆ ಹೋಗಿ ನಿಂತಿರ್ತೀರಿ, ಅಂಗಡಿಕಾರ ಅಂಗಡಿಯಾಗ ಎಷ್ಟೋ ಪದಾರ್ಥಗಳು ಇಟ್ಟಿರ್ತಾನ, ನೀವು ಕಣ್ಣಿಲೆ ನೋಡ್ತೀರಿ, ಅದು ಏನ್ರಿ ಅಂತ ಕೇಳ್ತೀರಿಲ್ಲ ಅವನಿಗೆ. ಕಣ್ಣಿಲೆ ನೋಡ್ಲಗತ್ತೀರಿ, ಅದು ಯಾನದತ್ ಕೇಳ್ತೀರಲ್ಲ ಅಂಗಡಿಕಾರಗ. ಯಾಕೆ ಕೇಳ್ತೀರಪ್ಪ? ಇದ್ರಿಗೆ ಅವ ಅದ್ರದ್ದು ಆವರಣ ಆ ತೂಲಾ ವಿದ್ಯೆಯು ಅಂಶಭೇದದಿಂದ ಅನೇಕ ಪ್ರಕಾರವಾಗಿರುತ್ತದೆ ಮತ್ತು ಭಿನ್ನ ಭಿನ್ನ ಪದಾರ್ಥಗಳಿಗೆ ಆವರಣ ಮಾಡಿರುತ್ತದೆ. ಅದು ತಿಳಿ ಉಳ್ಳಾರ್ದಂಗೆ ಮಾಡ್ಯದಿಲ್ಲ. ಅಂತಃಕರಣದ ವೃತ್ತಿಯು ಯಾವ ಘಟಾದಿ ಪದಾರ್ಥಾಕಾರವಾಗುತ್ತದೆಯೋ ಆ ಪದಾರ್ಥವನ್ನು ಆಚ್ಛಾದಿಸಿದ ತೂಲಾವಿದ್ಯೆಯ ಅಂಶವು ನಷ್ಟವಾಗುತ್ತದೆ. ಪುನಃ ಯಾವಾಗ ವೃತ್ತಿಯು ಅನ್ಯ ದೇಶದಲ್ಲಿ ಹೋಗುವುದು, ಅಲ್ಲಿ ಬಿಡ್ತು ಮತ್ತೊಂದು ಕಡೆ ಹೋಯ್ತು, ಆವಾಗ ಅಲ್ಲಿ ಬೇರೆ ಅವಿದ್ಯಾ ಅಂಶವು ಉತ್ಪತ್ತಿಯಾಗುತ್ತದೆ. ಈ ತೂಲಾವಿದ್ಯೆಯನ್ನು ನಾಶ ಮಾಡುವ ನಿಮಿತ್ತವಾಗಿ ಬ್ರಹ್ಮಜ್ಞಾನವು ಬೇಕಾಗಿಲ್ಲ. ಮತ್ತೇನೆಂದರೆ ಅದು ಪ್ರಾತಿಭಾಷಿಕ ಸತ್ತ ಉಳ್ಳದ್ದಾಗಿ ಇರೋಣದರಿಂದ ಘಟಾದಿಗಳ ಜ್ಞಾನದಿಂದಲೇ ಅದರ ನಾಶವಾಗುತ್ತದೆ. ಅದರ ಜ್ಞಾನ ಆಯ್ತು ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದರ ತೂಲಾವಿದ್ಯೆ ನಾಶ ಆಗಿ ಹೋಗ್ತದೆ. ಪಂಚಪಾದಿಕೆಗಳ ಕರ್ತೃಗಳಾದ ಶ್ರೀ ಪದ್ಮಪಾದಾಚಾರ್ಯರು ಯಾವುದು ಮೂಲಾವಿದ್ಯೆ ಇರುವುದು ಅದುವೇ ತೂಲಾವಿದ್ಯೆ ಇರುತ್ತದೆ. ಅದು ತೂಲಾವಿದ್ಯೆ ಒಂದು ಬ್ಯಾರೆ ಇಲ್ಲ ಅಂತಾರವ್ರು. ಆ ಮೂಲಾವಿದ್ಯೆನೇ ತೂಲಾವಿದ್ಯೆ ಅದ. ಅವ್ರು ಒಪ್ಪದವ್ರು, ಮೂಲಾವಿದ್ಯೆ ಒಪ್ಪದವ್ರು 3 ಮಂದಿ ಹೇಳಿದೆ ನೋಡ್ರಿ. ಪಂಚಪಾದಿಕೆಗಳು ಕೂಡ ಇನ್ನ ಇಬ್ರು. ಪಂಚಪಾದಿಕೆಗಳ ಕರ್ತೃಗಳಾದ ಶ್ರೀ ಪದ್ಮಪಾದಾಚಾರ್ಯರು ಯಾವುದು ಮೂಲಾವಿದ್ಯೆ ಇರುವುದು ಅದುವೇ ತೂಲಾ ಅವಿದ್ಯೆ ಇರುತ್ತದೆ, ಅದಕ್ಕಿಂತಲೂ ಭಿನ್ನವಿರುವುದಿಲ್ಲ ಹೀಗೆಂದು ಒಪ್ಪುತ್ತಾರೆ. ಇವರ ಮತದಲ್ಲಿ ಯಾವ ಪ್ರಕಾರ ಜನ ಸಮೂಹದ ಮಧ್ಯದಲ್ಲಿ ಸಿಡಲು ಬೀಳಲು, ಅಂದ್ರೆ ಗುಂಪಾಗಿ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಕಂಡಾಪಟ್ಟಿ ಜನ ಕೂಡ್ಯಾರ. ಅದು ಏನೋ ಮಳೆಗಾಲ ದಿನ ಸಿಡ್ಲು ಕಡಲ್ ಅಂತ ಸಿಡ್ಲು ಬಿತ್ತು ಅಂದ್ರೆ ಅವಾಜ್ ಆಯ್ತು. ಅವಾಜ್ ಆದ ಕೂಡಲೇ ನಮ್ಮ ಮ್ಯಾ ಬಿತ್ತಂತೇಳಿ ಎಲ್ಲರೂ ಹ್ಯಾಂಗ ಓಡಿ ಹೋಗ್ತಾರ ನೋಡ್ರಿ. ಆಸರ್ಕ್ ಹೋಗ್ತಾರಲ್ಲ ಓಡಿ. ಹಂಗ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಅದು ಹೇಳ್ತಾರೆ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಸಿಡಲು ಬೀಳಲು ಅದರಿಂದ ಎಲ್ಲ ಜನರು ಹೇಗೆ ಹೆಮ್ಮೆಟ್ಟಿ ಹೋಗುವರು, ಪುನಃ ಅವರೆಲ್ಲ ಹೇಗೆ ಬಂದು ಕೂಡುವರು. ಅದು ಕಮ್ಮಾಯ್ತು ಮತ್ತೆಲ್ಲರೂ ಬಂದು ಕೂಡ್ತಾರ ನೋಡ್ರಿ. ಅದರಂತೆ ಅಂತಃಕರಣದ ವೃತ್ತಿಯು ಯಾವ ಪದಾರ್ಥದ ಆಕಾರವಾಗುವುದು ಆ ಪದಾರ್ಥವನ್ನು ಆಚ್ಛಾದಿಸಿದ ಆಚ್ಛಾದಿಸಿದ ಅವಿದ್ಯೆಯ, ಅದೇನಂದ್ರೆ ನಿಂಬಲ್ಲಿ ನಮ್ಮಲ್ಲಿ ಪ್ರಿಂಟ್ ಹೋಗ್ಯದಿಲ್ಲಿ ಬರೋಬರಿ ಪರಿ
ಅವಿದ್ಯೆ ಅಚ್ಚಾದಿಸಿದ ಅವಿದ್ಯದಲ್ಲಿಯೇ ಅವಿದ್ಯದಲ್ಲಿಯೇ ತಗೋಬೇಕು. ಅವಿ ಆಗ್ಯದ ನಮ್ದು ಬರೆಯಲ್ಲಿ. ಅವಿದ್ಯಾ ಬರೋಬ್ಬರಿ ಐತ್ರಿ ಗುರುಗಳ. ಅವಿದ್ಯದಲ್ಲಿಯೇ ಏನು ಅಲ್ಲಿಂದ ತಿರೋಧಾನ ಹೊಂದುತ್ತದೆ. ಅಲ್ಲಿದ್ದ ಅವಿದ್ಯೆ ಏನ್ ಮಾಡ್ತದೆ? ತಿರೋಧಾನ ಹೊಂದುತ್ತದೆ, ಅಂದರೆ ದೂರವಾಗುತ್ತದೆ. ಎದರಿಂದ? ಆ ಶುಕ್ತಿ ಜ್ಞಾನದಿಂದ ದೂರ ಆಗ್ತದ ಬರೇ ಅದು. ಹ್ಯಾಂಗ ಬ್ಯಾಟ್ರಿ ಹೊಡೆನ ಕತ್ತಿನ ಹಿಂದಕ್ಕೆ ಸರಿತದ ನೋಡ್ರಿ. ಪುನಃ ಯಾವಾಗ ವೃತ್ತಿಯು ಅನ್ಯ ದೇಶದಲ್ಲಿ ಹೋಗುವುದು, ಆವಾಗ ಅದೇ ಅವಿದ್ಯೆಯು ಪುನಃ ಅಲ್ಲಿ ಪಸರಿಸುತ್ತದೆ. ಅಂದ ಮೇಲೆ ಅದು ಬ್ರಹ್ಮಜ್ಞಾನದ ಹೊರತು ನಾಶವಾಗುವುದಿಲ್ಲ. ಯಾಕಂದ್ರೆ ಇವರು ತೂಲಾವಿದ್ಯೆ ಒಪ್ಪೇ ಇಲ್ಲ. ಅದು ಘಟಪಟಾದಿಗಳ ಜ್ಞಾನದಿಂದ ಅದು ಬಾದಾಗಂಗಿಲ್ಲ. ಅದಕ್ಕೇನು ಬೇಕು? ಬ್ರಹ್ಮಜ್ಞಾನವೇ ಬೇಕಂತಾರ ಅವರು. ಯಾರು? ಪದ್ಮಪಾದಾಚಾರ್ಯರು. ಯಾಕಂದ್ರೆ ಅವರು ತೂಲಾವಿದ್ಯೆ ಒಪ್ಪೇ ಇಲ್ಲ. ಮೂಲಾವಿದ್ಯೆನೇ ಅದದು. ಆ ಮೂಲಾವಿದ್ಯಾ ಆ ಘಟ ಜ್ಞಾನದಿಂದ ಹೋಗ್ತದ್ರಿ ಅದು. ಅದಕ್ಕೆ ಬ್ರಹ್ಮಜ್ಞಾನವೇ ಬೇಕಂತಾರವರು. ಘಟ ಜ್ಞಾನ ಆಯ್ತಂದ್ರೆ ತುಸು ಹಿಂದ್ ಸರಿತದ ಅದು ಬರೇ. ಮತ್ತೆ ನಿನ್ನ ವೃತ್ತಿ ಮತ್ತೊಂದು ಕಡೆ ಹೋಯ್ತಂದ್ರೆ ಮತ್ತೆ ಆವರಿಸ್ತದ. ಘಟದ ಜ್ಞಾನ ಆದ ಕೂಡಲೇ ಅದು ನಾಶ ಆಗಂಗಿಲ್ಲ. ಯಾಕದು ಮೂಲಾವಿದ್ಯೆ ಅದ. ಅದು ಏನ್ ಮಾಡ್ತದ? ತುಸು ಹಿಂದಕ್ಕೆ ಸರಿತದ. ಉದಾಹರಣೆ ಕೊಟ್ರಲ್ಲ, ಸಿಡ್ಲು ಬಿದ್ದಗಳಿಂದ ಮಂದಿ ಎಲ್ಲ ಓಡಿ ಹೋಗ್ತಾರ. ಮತ್ತೆ ಅದು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಬಂದು ಕೂಡ್ತಾರ ಆ ಜಾಗಿಗೆ. ಹಂಗದು ನಾಶ ಆಗಂಗಿಲ್ಲ, ತಿರೋಧನ ಆಗ್ತದ, ಮತ್ತೆ ಬಂದು ಕೂಡ್ತದ. ಅದಕ್ಕೆ ಅದು ಬಾಧ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನೇ ಬೇಕು ಅಂತಾರ ಪಂಚಪಾದಿಕಕಾರರು. ಅಂದ ಮೇಲೆ ಇದು ಬ್ರಹ್ಮಜ್ಞಾನದ ಹೊರತು ನಾಶವಾಗುವುದಿಲ್ಲ. ಮತ್ತು ಏನಂತಾರ ನೋಡ್ರಿ, ಸ್ವಪ್ನ ಹಾಗೂ ಏನ್ರಿ ಕಲ್ಪಿತ ಸರ್ಪ ಮೊದಲಾದವುಗಳು ಅವಿದ್ಯೆಯ ನಾಶವಾಗದಿದ್ದರೂ ಕೂಡ ವಿರೋಧಿ ಪದಾರ್ಥಗಳ ಜ್ಞಾನದಿಂದಲೂ ಅವಿದ್ಯೆಯ ಲಯರೂಪ ನಾಶವನ್ನಾಗಲಿ ಅಥವಾ ತಿರೋಧವನ್ನಾಗಲಿ ಹೊಂದುತ್ತವೆ. ಏನಂತಾರ ನೋಡ್ರಿ, ಸ್ವಪ್ನ ಹಾಗೂ ಕಲ್ಪಿತ ಸರ್ಪ ಮೊದಲಾದವುಗಳು, ಇನ್ನು ಎಷ್ಟು ಭ್ರಾಂತಿ ವಸ್ತುಗಳದವಲ್ಲ, ಅವೆಲ್ಲ ಅವಿದ್ಯೆಯ ನಾಶವಾಗದಿದ್ದರೂ ಕೂಡ ವಿರೋಧಿ ಪದಾರ್ಥಗಳ ಜ್ಞಾನದಿಂದಲೂ ಮತ್ತು ಅವಿದ್ಯೆಯ ಲಯರೂಪ ನಾಶವನ್ನಾಗಲಿ ಅಥವಾ ತಿರೋಧಾನವನ್ನಾಗಲಿ ಹೊಂದುತ್ತವೆ. ಈ ಪ್ರಸಂಗದಿಂದ ತೂಲಾ ವಿದ್ಯೆಯ ವರ್ಣನೆಯನ್ನು ಮಾಡಿದ್ದಾಯಿತು. ಆ ತೂಲಾ ವಿದ್ಯೆ ಮೂಲಾ ವಿದ್ಯೆಕ್ಕಿಂತ ಬೇರೆ ಇಲ್ಲದು. ಇನ್ನು 235ನೇ ಅಂಕದಲ್ಲಿ ಮೂರನೇದ್ದು ಯಾವುದು ಮೂರು ಕಾಲದಲ್ಲಿ ಪಾರಮಾರ್ಥಿಕ ಸತ್ಯ ಹೇಳ್ತಾರೆ ನೋಡ್ರಿ. ಯಾವುದು ಮೂರು ಕಾಲದಲ್ಲಿಯೂ ಬಾಧ ಹೊಂದುವುದಿಲ್ಲವೋ ಅದು ಪಾರಮಾರ್ಥಿಕ ಎಂದು ಕರೆಯಲ್ಪಡುತ್ತದೆ. ಚೇತನವು ಮಾತ್ರ ಎಂದೆಂದು ಬಾಧ ಹೊಂದುವುದಿಲ್ಲ. ಚೇತನದ ಏನದ್ರಿ? ಎಂದೆಂದು ಬಾಧ ಹೊಂದಂಗಿಲ್ಲದು. ಆದ್ದರಿಂದ ಚೇತನದಲ್ಲಿ ಎಂತದಪ್ಪ? ಪರಮಾರ್ಥ ಸತ್ತ ಇರುತ್ತದೆ. ಪರಮಾರ್ಥ ಅಂದ್ರೆ ಸತ್ಯವಾಗ್ಯದದು. ಅದು ಒಂದೇ ಸತ್ಯವಾದದ್ದು. ಇವೆಲ್ಲ ಏನಪ್ಪಾ? ವ್ಯಾವಹಾರಿಕ ಬ್ರಹ್ಮಜ್ಞಾನದಿಂದ ಬಾಧ ಆಗ್ತದ.
ಪ್ರಾತಿಭಾಷಿಕ ವಿರೋಧಿ ಜ್ಞಾನದಿಂದ ಅದು ಬಾಧ ಆಗಿ ಹೋಗ್ತದ. ಇದು ಯಾವುದರಿಂದಲೂ ಬಾಧ ಆಗುವುದಿಲ್ಲ. ಜ್ಞಾನದಿಂದಾಗಲಿ ಇನ್ನೊಂದರಿಂದಾಗಲಿ ಯಾವುದು ಬಾಧ ಆಗಂಗಿಲ್ಲೋ ಅದಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ಸತ್ ಅಂತ ಕರೀತಾರೆ. ಹಗ್ಗದೊಳಗಿನ ಹಾವ ಹಗ್ಗ ಜ್ಞಾನದಿಂದ ಬಾಧಿಸಿಕೊಂಡು ಹೋಗ್ತದೆ. ಹುತ್ತಿನೊಳಗಿನ ಹಾವ ಅದು ಹೊಡೆಯೋದ್ರಿಂದ ಅದು ನಾಶ ಆಗಿ ಹೋಗ್ತದೆ. ಆದ್ರೆ ನನ್ನಲ್ಲಿದ್ದಂಥ ಸತ್ಯತ್ವ ಅದು ಜ್ಞಾನದಿಂದ ಬಾಧ ಆಗುವುದಿಲ್ಲ, ಮತ್ತಾವುದರಿಂದ ನಾಶ ಆಗುವುದಿಲ್ಲ. ಯಾಕಂದ್ರೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ನನ್ನ ಇದ್ದಂಥ ಏನು ಸತ್ಯತ್ವದಲ್ಲ ಅದು ಅದರಿಂದ ಬಾಧನೂ ಆಗುವುದಿಲ್ಲ, ನಾಶನೂ ಆಗುವುದಿಲ್ಲ. ಅದು ಪರಮಾರ್ಥ ಸತ್ತ, ನನ್ನ ಸ್ವರೂಪ ಚೈತನ್ಯ. ಅವೆಲ್ಲಾರಿಪ್ಪ ಪರಮ ಜ್ಞಾನವಾಗಿ ಅಧಿಷ್ಠಾನ ಬೇರೆ ಇರ್ತದ, ಅವು ಪ್ರಾಣ ಆಗ್ತಾವ. ಇದಕ್ಕೆ ಯಾವಾಗ ಅಧಿಷ್ಠಾನ ಇನ್ನೊಂದಿಲ್ಲ. ಮತ್ತೊಂದು ವಸ್ತು ಇಲ್ಲಿ ಇದಕ್ಕಿಂತ ಬಿಟ್ಟು ಇದು ಅಧ್ಯಸ್ಥ ಅಲ್ಲವೇ ಅಲ್ಲ, ಅಧಿಷ್ಠಾನದ. ಇದೀನಿ ಎಲ್ಲಕ್ಕ ಸರ್ವಕ್ಕಲ್ಲ. ಇನ್ನು 236ನೇ ಅಂಕದಲ್ಲಿ ವೇದ ಗುರುಗಳು ಹಾಗೂ ಸಂಸಾರ ದುಃಖವು ವ್ಯಾವಹಾರಿಕ ಸತ್ತ ಇರುತ್ತದೆ. ನೋಡ್ರಿ ಏನ್ ಹೇಳಿದ್ರು, ವೇದ ಗುರುಗಳು ಹಾಗೂ ಸಂಸಾರ ದುಃಖವು ವ್ಯಾವಹಾರಿಕ ಸತ್ತ ಇರುತ್ತದೆ. ಆದ್ದರಿಂದ ಭವ ದುಃಖವು ಅವರಿಂದ ನಾಶವಾಗುವುದು ಸಂಭವಿಸುತ್ತದೆ. ಹೇಳಿದ್ರು ವ್ಯಾವಹಾರಿಕ ಸತ್ತ ಎದಕ್ಕತ್ತಾರಪ್ಪ ಅಂದ್ರೆ ಯಾವುದು ಬ್ರಹ್ಮಜ್ಞಾನದಿಂದಲೇ ಬಾಧವಾಗುತ್ತದೆಯೋ ಮತ್ತು ಬ್ರಹ್ಮಜ್ಞಾನವಿಲ್ಲದೆ ಯಾವುದು ಬಾಧ ಹೊಂದುವುದಿಲ್ಲವೋ ಅದಕ್ಕೆ ವ್ಯಾವಹಾರಿಕ ಸತ್ತ ಅಂದ್ರು. ಹಂತವಿಲ್ಲೇನವ ವೇದ ಗುರುಗಳು ಹಾಗೂ ಸಂಸಾರ ದುಃಖವು ವ್ಯಾವಹಾರಿಕ ಸತ್ತ ಇರುತ್ತದೆ. ಆದ್ದರಿಂದ ಭವ ದುಃಖವು ಅವರಿಂದ ನಾಶವಾಗುವುದು ಸಂಭವಿಸುತ್ತದೆ. ಈ ರೀತಿಯಿಂದ ವೇದ ಗುರುಗಳು ಹಾಗೂ ಸಂಸಾರ ದುಃಖವು ವ್ಯಾವಹಾರಿಕವಾದ ಒಂದೇ ಸತ್ತ ಉಳ್ಳದ್ದಾಗಿರೋಣದರಿಂದ ಪರಸ್ಪರರಲ್ಲೇ ಸಮಸತ್ತ ಇರುತ್ತವೆ. ಆದ್ದರಿಂದ ಮಿಥ್ಯಾ ವೇದ ಗುರುಗಳಿಂದ ಮಿಥ್ಯವಾದ ಭವ ದುಃಖದ ನಾಶವು ಸಂಭವಿಸುತ್ತದೆ. ಮಿಥ್ಯಾ ವೇದ ಗುರುಗಳಿಂದ ಅನ್ನೋದ್ರ ಮ್ಯಾಗ ಇಲ್ಲೊಂದು 286 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಇಲ್ಲಿ ಯದ್ಯಪಿ ಮಿಥ್ಯಾ ವೇದ ಗುರುಗಳಿಂದ ಮಿಥ್ಯಾಭವ ದುಃಖದ ನಾಶವು ಸಂಭವಿಸುತ್ತದೆ ಮತ್ತು ಹೀಗೆ ಒಪ್ಪುವುದರಿಂದ ಸಿದ್ಧಾಂತವು ಕೂಡ ಹಾನಿಯಾಗುವುದಿಲ್ಲ. ಏನಂತ ನೋಡ್ರವ, ಮಿಥ್ಯಾ ವೇದ ಗುರುಗಳಿಂದ ಮಿಥ್ಯಾಭವ ದುಃಖದ ನಾಶವು ಸಂಭವಿಸುತ್ತದೆ ಮತ್ತು ಹೀಗೆ ಒಪ್ಪುವುದರಿಂದ ಸಿದ್ಧಾಂತವು ಕೂಡ ಹಾನಿ ಆಗುವುದಿಲ್ಲ. ಅದಕ್ಕೆ ಅವರು ತಥಾಪಿ ಏನ್ ಹೇಳ್ತಾರೆ, ಒಂದನೇದ್ದು ಅತ್ಯಂತ ಪ್ರಿಯ ರೂಪವಾಗಿಯೂ ರಹಿತ ರೂಪವಾಗಿಯೂ ಇರುವ ವೇದ ಗುರುಗಳನ್ನು ಹಿತರೂಪವಾಗಿಯೂ ನೋಡ್ರಿ, ಅತ್ಯಂತ ಪ್ರಿಯ ರೂಪವಾಗಿಯೂ ಹಿತರೂಪವಾಗಿಯೂ ಇರುವ ವೇದ ಗುರುಗಳನ್ನು ಮಿಥ್ಯಾ ಎಂದು ಹೇಳುವುದು ಅಯೋಗ್ಯವಿರುತ್ತದೆ. ಮ್ಯಾಲೆ ಏನ್ ಹೇಳಿದ್ರಿ, ಯದ್ಯಪಿದು ಮಿಥ್ಯಾ ವೇದ ಗುರುಗಳಿಂದ ಮಿಥ್ಯಾಭವ ದುಃಖದ ನಾಶವು ಸಂಭವಿಸುತ್ತದೆ ಮತ್ತು ಹೀಗೆ ಒಪ್ಪುವುದರಿಂದ ಸಿದ್ಧಾಂತವು ಕೂಡ
ಹಾನಿ ಆಗುವುದಿಲ್ಲ ಅಂತಂದವ. ಅದಕ್ಕೆ ತಥಾಪಿ ಏನ್ ಹೇಳ್ತಾರ ನೋಡ್ರಿ, ಒಂದೇ ಕಡದೊಳಗ ಅತ್ಯಂತ ಪ್ರಿಯ ರೂಪವಾಗಿಯೂ ಹಿತರೂಪವಾಗಿಯೂ ಇರುವ ವೇದ ಗುರುಗಳನ್ನು ಮಿಥ್ಯಾ ಎಂದು ಹೇಳುವುದು ಅದು ಹೆಂಗಾಗ್ತದ? ಅಯೋಗ್ಯವಿರುತ್ತದೆ. ಮತ್ತು ಇನ್ನ ಎರಡನೇ ಕಡೆ ಏನ್ ಹೇಳ್ತಾರ ನೋಡ್ರಿ, ಜಗತ್ ಸತ್ಯತ್ವವಾದಿಗಳಿಗೆ ಅಪಹಾಸ್ಯ ಮಾಡುವ ವಿಷಯವಾಗುತ್ತದೆ. ಜಗತ್ತು ಏನ್ರಿ? ಅಮರಾಯ ಸ್ವಾಮಿ ಮ್ಯೂಟ್ ಮಾಡ್ರಿ. ಜಗತ್ತು ಸತ್ಯ ಅಂತ ಏನಂತಾರಲ್ಲ, ಜಗತ್ ಸತ್ಯತ್ವಾದಿಗಳಿಗೆ ಅಪಹಾಸ್ಯ ಮಾಡುವ ವಿಷಯವಾಗುತ್ತದೆ. ಮತ್ತು ಮೂರನೇದ್ದು, ಜಿಜ್ಞಾಸುಗಳಿಗೆ ಏನಾಗ್ತದದು? ವಿಚ್ಛಿತ ಅಂದರೆ ಮನಸ್ಸಿಲ್ಲದ ಇರುವಿಕೆಗೂ ಅಶ್ರದ್ಧೆಗೂ ಕಾರಣವಾಗುತ್ತದೆ. ಆದ್ದರಿಂದ ಈ ಉಕ್ತಿ ಅಂದ್ರೆ ಹೇಳಿಕೆ, ಯುಕ್ತಿಯನ್ನು ಖಂಡನ ಮಾಡಿ ಸಿದ್ಧಾಂತವು ಭಂಗವಾಗದಂತೆ ಅನ್ಯ ಪ್ರಕಾರದ ಉಕ್ತಿಯನ್ನು ನಿರೂಪಣ ಮಾಡಿರುತ್ತಾರೆ. ಏನಂದ್ರೆ, ವೇದ ಗುರುಗಳು ಮಿಥ್ಯಾ ಎಂದು ಹೇಳುವವರಿಗೆ ಪ್ರತಿಯಾಗಿ ಹೀಗೆ ಕೇಳುತ್ತಾರೆ. ಏನೆಂದರೆ, ಒಂದನೇದ್ದು, ಶಿಷ್ಯನ ದೃಷ್ಟಿಯಿಂದ ವೇದ ಗುರುಗಳು ಮಿಥ್ಯವಾಗಿರುತ್ತವೆಯೋ? ಎರಡನೇದು, ಅಥವಾ ಗುರುಗಳ ದೃಷ್ಟಿಯಿಂದ ಮಿಥ್ಯವಾಗಿರುತ್ತವೆಯೋ? ಒಂದೇ ಕಡೆ ಒಂದು ವೇಳೆ ಶಿಷ್ಯನ ದೃಷ್ಟಿಯಿಂದ ಮಿಥ್ಯವೆಂದು ಹೇಳಿದ್ದಾದರೆ ಆ ಶಿಷ್ಯನು ಜ್ಞಾನಿ ಇರುವನು. ಎರಡನೇದು, ಅಥವಾ ಅಜ್ಞಾನಿ ಇರುವನು. ಒಂದನೇದ್ದು, ಆ ಶಿಷ್ಯನು ಜ್ಞಾನಿ ಇರುತ್ತಾನೆಂದು ಹೀಗೆ ಹೇಳಿದ್ದಾದರೆ ಆತನಿಗೆ ಶಿಷ್ಯತ್ವ ಸಂಭವಿಸುವುದಿಲ್ಲ. ಅವ ಜ್ಞಾನಿ ಅದನಂದ್ರೆ ಶಿಷ್ಯ ಹಂಗಾಗ್ತಾನವ. ಇನ್ನು ಯದ್ಯಪಿ ಉಪದೇಶ ಮಾಡುವ ಗುರುಗಳಿಗೆ ಹೋಲಿಸಿದರೆ ಅಂದ್ರೆ ತುಲನೆ ಮಾಡಿದರೆ ಸರ್ವಜ್ಞಾನಿಗಳಿಗೂ ಶಿಷ್ಯತ್ವವು ಇರುತ್ತದೆ. ಏನಂತಾರ್ರಿ? ಉಪದೇಶ ಮಾಡುವ ಗುರುಗಳಿಗೆ ಹೋಲಿಸಿದರೆ ಅಂದ್ರೆ ತುಲನೆ ಮಾಡಿದರೆ ಸರ್ವಜ್ಞಾನಿಗಳಿಗೂ ಶಿಷ್ಯತ್ವವು ಇರುತ್ತದೆ. ಅದಕ್ಕೆ ತಥಾಪಿ ಹೇಳ್ತಾರ, ಅಧಿಕಾರದಿಂದ ಶಿಕ್ಷಿಸಲಿಕ್ಕೆ ಯೋಗ್ಯವಾದ ಶಿಷ್ಯತ್ವವು ಅವರಲ್ಲಿರುವುದಿಲ್ಲ. ಏನ್ ಹೇಳಕತ್ತಾರ್ರಿ? ಒಂದು ವೇಳೆ ಶಿಷ್ಯನ ದೃಷ್ಟಿಯಿಂದ ಮಿಥ್ಯವೆಂದು ಹೇಳಿದರೆ ಯಾರವರು? ವೇದ ಗುರುಗಳು. ಆ ಶಿಷ್ಯನು ಜ್ಞಾನಿ ಇರುವನು. ಎರಡನೇ ಕಡೆ, ಅಥವಾ ಅಜ್ಞಾನಿ ಇರುವನು. ಇನ್ನು ಒಂದೇ ಕಡದೊಳಗ ಆ ಶಿಷ್ಯನು ಜ್ಞಾನಿ ಇರುತ್ತಾನೆಂದು ಹೀಗೆ ಹೇಳಿದ್ದಾದರೆ, ಇಲ್ಲವ ಅಜ್ಞಾನಿ ಇಲ್ಲ ಜ್ಞಾನಿ ಅದನಂತ ಹಿಂಗೆ ಹೇಳಿದ್ರಿ ಅಂದ್ರೆ ಆತನಿಗೆ ಶಿಷ್ಯತ್ವ ಸಂಭವಿಸೋದಿಲ್ಲ. ಜ್ಞಾನಿಯಾಗಿ ಹೋಗ್ಯಾನ, ಅವನಿಗೆ ಅವ ಹೆಂಗ್ ಶಿಷ್ಯ ಆಗ್ತಾನ? ಯದ್ಯಪಿ ಏನಂತನವ, ಉಪದೇಶ ಮಾಡುವ ಗುರುಗಳಿಗೆ ಹೋಲಿಸಿದರೆ ಅಂದ್ರೆ ತುಲನೆ ಮಾಡಿದರೆ ಸರ್ವಜ್ಞಾನಿಗಳಿಗೂ ಶಿಷ್ಯತ್ವವು ಇರುತ್ತದೆ. ಆ ಉಪದೇಶ ಮಾಡೋ ಇದ್ದಪ್ಪ ಅಂದ್ರೆ ಸರ್ವಜ್ಞಾನಿಗಳೆಲ್ಲ ಏನಾದರೂ ಶಿಷ್ಯತ್ವ ಇರುತ್ತದೆ. ತಥಾಪಿ ಏನಂತಾರ, ಅಧಿಕಾರದಿಂದ ಶಿಕ್ಷಿಸಲಿಕ್ಕೆ ಯೋಗ್ಯವಾದ ಶಿಷ್ಯತ್ವವು ಅವರಲ್ಲಿರುವುದಿಲ್ಲ. ಮತ್ತು ಎರಡನೇದು, ಆ ಶಿಷ್ಯನು ಅಜ್ಞಾನಿಯಾಗಿರುತ್ತಾನೆಂದು ಹೀಗೆ ಹೇಳಿದ್ದಾದರೆ ಅವನು ಮಿಥ್ಯೆ ಎಂದು ತಿಳಿದುಕೊಂಡಿರುವ ವೇದ ಗುರುಗಳಲ್ಲಿ ಶ್ರದ್ಧಾಪೂರ್ವಕ ಏನ್ರಿ
ಪ್ರವೃತ್ತಿಯಾಗುವುದು ಅಭಾವವಾಗುವುದರಿಂದ ಜ್ಞಾನದ ಪ್ರಾಪ್ತಿಯು ದುರ್ಲಭವಾಗುತ್ತದೆ. ಶ್ರದ್ಧಾನೇ ಇಲ್ಲಂದ್ರೆ ಜ್ಞಾನ ಹೆಂಗಾಗ್ತದೆ ಅವನಿಗೆ? ಅದು ದುರ್ಲಭ ಆಗ್ತದೆ. ಅಥವಾ ಅಜ್ಞಾನಿ ಪುರುಷನಿಗೆ ವೇದಾಂತ ಶ್ರವಣಕ್ಕಿಂತ ಪೂರ್ವದಲ್ಲಿ ನೋಡ್ರಿ ಏನಂತಾರ್ರಿ, ಅಥವಾ ಅಜ್ಞಾನಿ ಪುರುಷನಿಗೆ ವೇದಾಂತ ಶ್ರವಣಕ್ಕಿಂತ ಪೂರ್ವದಲ್ಲಿ ಜಗತ್ತಿನ ಯಾವ ಪದಾರ್ಥಗಳಲ್ಲಿಯೂ ಕೂಡ ಮಿಥ್ಯತ್ವ ಬುದ್ಧಿ ಹುಟ್ಟುವುದು ಸಂಭವಿಸುವುದೇ ಇಲ್ಲ. ಸತ್ಯ ಅಂತೇ ವ್ಯವಹಾರ ಮಾಡ್ತಾನವ. ಅಜ್ಞಾನಿಗಳಿಗೆ ವೇದಾಂತ ಶ್ರವಣಕ್ಕಿಂತ ಪೂರ್ವದಲ್ಲಿ ಜಗತ್ತಿನ ಯಾವ ಪದಾರ್ಥಗಳಲ್ಲಿಯೂ ಕೂಡ ಮಿಥ್ಯಾ ಬುದ್ಧಿ ಹುಟ್ಟುವುದು ಸಂಭವಿಸುವುದೇ ಇಲ್ಲ. ಯಾಕೆ? ಮೊದಲೇ ಅವ ಸತ್ಯತ್ವ ಬುದ್ಧಿಯಿಂದ ವ್ಯವಹಾರ ಮಾಡ್ತಿರ್ತಾನವ. ಅಜ್ಞಾನಿ ಪುರುಷನಿಗೆ ವೇದಾಂತ ಶ್ರವಣಕ್ಕಿಂತ ಪೂರ್ವದಲ್ಲಿ, ಇನ್ನ ಶ್ರವಣಕ್ಕೆ ಬಂದಿಲ್ಲವ, ಅವಾಗ ಜಗತ್ತಿನ ಯಾವ ಪದಾರ್ಥಗಳಲ್ಲಿಯೂ ಕೂಡ ಇದು ಮಿಥ್ಯಾ ಅಂತ ಬುದ್ಧಿ ಬರ್ತದೆ ನನಗೆ? ಇಲ್ಲ. ಆದ್ದರಿಂದ ಶಿಷ್ಯನ ದೃಷ್ಟಿಯಿಂದ ವೇದಗುರುಗಳು ಮಿಥ್ಯೆ ಆಗಿರುತ್ತವೆ ಎಂದು ಹೀಗೆ ಹೇಳುವುದು ಸಂಭವಿಸುವುದಿಲ್ಲ. ಶಿಷ್ಯನ ದೃಷ್ಟಿಯಿಂದ ವೇದಗುರುಗಳು ಮಿಥ್ಯವಾಗಿರುತ್ತವೆ ಎಂದು ಹೀಗೆ ಹೇಳುವುದು ಸಂಭವಿಸುವುದಿಲ್ಲ. ಮತ್ತು ಎರಡನೇದ್ದು, ಒಂದು ವೇಳೆ ಗುರುಗಳ ದೃಷ್ಟಿಯಿಂದ ವೇದಗುರುಗಳು ಮಿಥ್ಯವಿರುತ್ತವೆ ಎಂದು ಹೀಗೆ ಹೇಳಿದ್ದಾದರೆ, ಒಂದೇ ಕಡೆ ಕೇಳ್ತಾರೆ, ಗುರು ಅಜ್ಞಾನಿ ಇರುವನು, ಇನ್ನು ಎರಡನೇ ಕಡ ಅಥವಾ ಅಜ್ಞಾನಿ ಇರುವನು? ಇಲ್ಲ, ಅವ ಮಿಥ್ಯಾ ಅಂತ ಹೇಳ್ತಾನಲ್ಲ, ಮಿಥ್ಯಾ ಅಂತ ಹೇಳುವ ತಂತ್ರ ಆ ಗುರು ಏನು ಅಜ್ಞಾನಿ ಅದನು? ಏನು ಅಜ್ಞಾನಿ ಅದನು? ನೋಡ್ರಿ, ಒಂದು ವೇಳೆ ಗುರುಗಳ ದೃಷ್ಟಿಯಿಂದ ವೇದ ಗುರುಗಳು ಮಿಥ್ಯೆ ಎಂದು ಹೇಗೆ ಹೇಳಿದ್ದಾದರೆ, ಒಂದನೇ ಕಡ ಆ ಗುರು ಅಜ್ಞಾನಿ ಇರುವನು, ಎರಡನೇ ಕಡ ಅಥವಾ ಅಜ್ಞಾನಿ ಇರುವನು, ಇನ್ನು ಒಂದನೇ ಕಡ ಅಜ್ಞಾನಿ ಅದಾನಂದ್ರೆ ಅಜ್ಞಾನಿ ಇರುವನು ಎಂದು ಹೇಳಿದ್ದಾದರೆ ಆತನಿಗೆ ಗುರು ಎಂದು ಹೇಳುವುದು ವೇದಗಳಿಗೆ ವಿರುದ್ಧವಾಗುತ್ತದೆ. ಇಲ್ಲ, ಅಜ್ಞಾನಿ ಅದಾನ, ಅವನಿಗೆ ಗುರು ಅನ್ರಿ ಅಂದ್ರೆ ಇದು ಹೆಂಗಾಗ್ತದೆ? ವೇದಕ್ಕೆ ವಿರುದ್ಧ ಆಗ್ತದೆ. ಅಜ್ಞಾನಿ ಇರುವನೆಂದು ಹೇಳಿದ್ದಾದರೆ ಆತನಿಗೆ ಗುರು ಎಂದು ಹೇಳುವುದು ಏನಾಗ್ತದೆ? ವೇದಗಳಿಗೆ ವಿರುದ್ಧವಾಗುತ್ತದೆ. ಅದಕ್ಕೆ ಯದ್ಯಪಿ ಏನಂತಾರಿಲ್ಲಿ, ಕೆಲವು ಅಜ್ಞಾನಿ ಪುರುಷರಾದರೂ ಏನಂತಂದ್ರೆ, ಯದ್ಯಪಿ ಕೆಲವು ಅಜ್ಞಾನಿ ಪುರುಷರಾದರೂ ಕೂಡ ಜಗತ್ತಿನಲ್ಲಿ ಮೂರ್ಖರ ಮೂಲಕ ಗುರು ಎಂದು ಹೇಳಿಸಿಕೊಳ್ಳುತ್ತಾನಲ್ಲ. ಕೆಲವು ಅಜ್ಞಾನಿ ಪುರುಷರಾದರೂ ಕೂಡ ಜಗತ್ತಿನಲ್ಲಿ ಮೂರ್ಖರ ಮೂಲಕ, ಮೂರ್ಖರಂದ್ರೆ ಯಾರ್ರೀ? ಪಂಚಚಿನ್ನಾನಿ ಮೂರ್ಖ. ಕವು ಬರ್ಬೇಕೇವು. ಮೂರ್ಖಸ್ಯ ಪಂಚಚಿನ್ನಾನಿ ಯಾವ್ರು? ಗರ್ವಿ, ಹಠಿತಿ, ದುರ್ವಚನಿ, ಪರತ್ತಂ ದೈವ ಮಾನ್ಯತೆ ಅಂತ ಹೇಳಿ ತಿಂದ್ರ ಅವು 5 ಹೇಳ್ಯಾರ. 5 ಅವು ನೋಡ್ರಿ ಅವು. ಗರ್ವೇ, ದುರ್ವಚನೆ, ಹಠಿಚೆ, ಅಪ್ರಿಯವಾದಿ, ಪರೋಕ್ತಂ ನೈವ ಮನ್ಯತೆ. ಇದ್ರ ಒಂದಿದ್ರು ಸಹಿತ ಮೂರ್ಖನೇ ಅವ. 5 ಬೇಕತ್ ಹಿಂಗನಿಲ್ಲ, 5 ಅವ 5ರೊಳಗೆ ಒಂದಿದ್ರು ಮೂರ್ಖನೇ. ಅದಕ್ಕೆ ಸಮಯ ಆಯ್ತ್ರಿ. ಮತ್ತೆ ನಾಳಿನ ದಿವಸ ಈ ವಿಚಾರ ನೀವು ಮಾಡೋಣ. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.
ಮಂಗಲ್ ಹೇಳ್ರಿ. ಚನ್ನೋಣ ಅದಾರನ್ರಿ? ಓಂ ನಮ ಶಿವಾರಿ. ಶಿವಾನಂದ ಬಂದಾರ್ರಿ ಇವತ್ತ. ಹೇಳ್ರಿಪ್ಪ ಅಣ್ಣವ್ರು ಬಂದಿರಂದ್ರ ಅನುಕೂಲ ಆಯ್ತಾ ಇಲ್ರಿ ಅವ್ರಿಗೆ? ಯಾರಿಗೂ ಮಂಗಲ್ ಹೇಳ್ರಿ ನೋಡ್ರಿ. ಹೇಳ್ತಾರಿಲ್ರಿಪ್ಪ. ಹೇಳ್ರಿ ಅಣ್ಣವ್ರು ಹೇಳ್ರಿ, ಗಡ್ಡಿ ಸಾಹೇಬ್ರು ಹೇಳ್ರಿ ನೀವು. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ